ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಎಟಿಎಂ ವಾಹನ ಅಡ್ಡಗಟ್ಟಿ ಲೂಟಿ ಮಾಡಿದ್ದಾರೆ. ಹಾಡು ಹಗಲೇ ಎಟಿಎಂ ವಾಹನದಲ್ಲಿದ್ದ 7 ಕೋಟಿ ಹಣ ಎಸ್ಕೇಪ್. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಲೂಟಿಕೋರರು ಬಂದಿದ್ರು. ಹಣದ ಸಮೇತ ದರೋಡೆಕೋರರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ದರೋಡೆಕೋರರ ಪತ್ತೆಗೆ ಇದೀಗ ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಲಾಗಿದೆ. ಎಲ್ಲೆಲ್ಲಿ ಈ ವೆಹಿಕಲ್ ಪಾಸ್ ಆಗುತ್ತೆ ಅಲ್ಲೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಇಂಥದ್ದೊಂದು ವೆಹಿಕಲ್ ಬಂದರೆ ಕೂಡಲೇ ನಿಲ್ಲಿಸಿ ಪರಿಶೀಲನೆ ಮಾಡಿ ಅದರಲ್ಲಿರುವಂಥವ್ರನ್ನ ಬಂಧನಕ್ಕೆ ಒಳಪಡಿಸಿ ಅಂತ. ಸದ್ಯ ಆ ಒಂದು ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಇನ್ ಕೇಸ್ ಈ ಕೃತ್ಯದ ಬಳಿಕ ಆ ವೆಹಿಕಲ್ನೆಲ್ಲಾದರೂ ಬಿಟ್ಟು ಬೇರೆ ವೆಹಿಕಲ್ನಲ್ಲಿ ಪಾಸ್ ಆಗಿದ್ರೆ ಅದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಈಗ ಮುಂದಾಗ್ತಾರೆ. ಸದ್ಯ 7 ಕೋಟಿ ಹಣವನ್ನು ಸುಮಾರು 6 ರಿಂದ 7 ಜನ ದರೋಡೆಕೋರರು ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಸದ್ಯ ಸಿಬ್ಬಂದಿಯ ಹೇಳಿಕೆ ಆಧಾರದ ಮೇಲೆ ತನಿಖೆ ಆಗ್ತಿದೆ. ಬಟ್ ಚಾಲಕನಿಗಾಗಲಿ ಅಥವಾ ಅದರಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ರು CMS ವೆಹಿಕಲ್ನಲ್ಲಿ ಅವ್ರಗಳ ಮೇಲೆ ಎಳ್ಳಷ್ಟು ಅಟ್ಯಾಕ್ ಆಗಿಲ್ಲ, ಬೆದರಿಸಿಲ್ಲ. ನಾವು ಆಫೀಸರ್ಸ್ ಅಂತ ಬಂದಿದ್ದಾರೆ, ಚೆಕ್ ಮಾಡಬೇಕು ಅಂತ ಕೇಳಿದ್ದಾರೆ, ಓಪನ್ ಮಾಡಿಸಿದ್ದಾರೆ. ಬಟ್ ಇವ್ರು ಯಾರು ಡ್ರೈವಿಂಗ್ ಬರುತ್ತೆ ಅಂತ ಹೇಳಿ ತಕ್ಷಣಕ್ಕೆ ಕರ್ಕೊಂಬಂದು ಈ ಥರದ ವೆಹಿಕಲಲ್ಲಿ ಕೂರಿಸಲ್ಲ. ಅವ್ರಿಗೆ ಅದರಲ್ಲಿ ತಗೊಂಡು ಹೋಗೋ ಹಣದ ಸಂಪೂರ್ಣ ಜವಾಬ್ದಾರಿ ಇರುತ್ತೆ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಒಂದು CCTV ಅಥವಾ ಕಾರ್ನ ಡ್ಯಾಶ್ ಕ್ಯಾಮ್ರಾದ ಒಂದು ವಿಜುವಲ್ ನಾವು ನೋಡ್ತಾ ಇದ್ದೀವಿ. ಸೊ ಅದು ಫ್ಲೈಓವರ್ ಮೇಲೆ ನಿಂತು ಆ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಪ್ರಹಸನದ ಒಂದು ದೃಶ್ಯನ ಅದು. ಈಗ ಇದು ಬಹುತೇಕ ಆ ಡೈರಿ ಸರ್ಕಲ್ ನ ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ನ ಮೇಲಿನ ದೃಶ್ಯ. ಅಲ್ಲಿಯವರೆಗೂ ಕೂಡ ಇವರು ಈ ಒಂದು CMS ವೆಹಿಕಲ್ ಅನ್ನ ತೆಗೆದುಕೊಂಡು ಹೋದಂತೆ ಕಂಡು ಬರ್ತಿದೆ. ಅಲ್ಲಿ ನಡು ರೋಡಲ್ಲಿ ಆ ರಸ್ತೆಯ ಮಧ್ಯೆಯೇ ಎಡಭಾಗದಲ್ಲಿ ಈ ಒಂದು CMS ಕಂಪನಿಯ ವೆಹಿಕಲ್ ಅನ್ನ ನಿಲ್ಲಿಸಲಾಗಿದೆ. ಅಲ್ಲಿ ಸುಮಾರು 7 ಕೋಟಿ ಹಣ ಏನಿದೆ ಅದನ್ನ ದರೋಡೆ ಮಾಡಲಾಗಿದೆ. ಆ ಹಣವನ್ನ ಆ ಬಳಿಕ ಅಲ್ಲಿಂದ ತೆಗೆದುಕೊಂಡು ಅದನ್ನ ಇನೋವಾ ಕಾರ್ನೊಳಗೆ ತುಂಬಿಕೊಂಡು ಹೋಗುವಂತಹ ಕೆಲಸವನ್ನ ಈ ದರೋಡೆಕೋರರು ಮಾಡಿರುವಂತಹ ಸಾಧ್ಯತೆ ಇದೆ. ಮೊದಲಿಗೆ ಇಲ್ಲಿ ಅಶೋಕ ಪಿಲ್ಲರ್ ಬಳಿ ಯಾವಾಗ ಈ ವೆಹಿಕಲ್ ಗಳನ್ನ ಅಡ್ಡಗಡ್ತಾರೋ ಆ ಸಂದರ್ಭದಲ್ಲಿ ವೆಹಿಕಲ್ ಸಮೇತ ಇಲ್ಲಿಂದ ಕರೆದೊಯ್ಯುವ ಕೆಲಸವನ್ನ ಮಾಡಲಾಗಿದೆ. ಆ ಬಳಿಕ ಡೈರಿ ಸರ್ಕಲ್ ಬಳಿ ಫ್ಲೈಓವರ್ ಮೇಲೆ ಈ ಒಂದು ವೆಹಿಕಲ್ ಅನ್ನ CMS ಕಂಪನಿಯ ವೆಹಿಕಲ್ ಅನ್ನ ಅಲ್ಲಿ ನಿಲ್ಲಿಸಿ ಮತ್ತೆ ಇತರ ಸಿಬ್ಬಂದಿಗಳನ್ನ ಕೆಳಗಿಳಿಸಿ ಹಣವನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಇದೀಗ ಪ್ರಾಥಮಿಕವಾಗಿ ಲಭ್ಯವಾಗ್ತಿದೆ. ಇದರ ವಿಚಾರಣೆ ಏನಿದೆ, ಸಿಬ್ಬಂದಿಗಳ ವಿಚಾರಣೆ ನಡಿಬೇಕು. ಅವರು ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ನೋಡ್ಬೇಕು. ಆ ಬಳಿಕವಷ್ಟೇ ಒಂದು ಸ್ಪಷ್ಟ ನಿಖರ ಫಲಿತಾಂಶಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಹೇಗೆ ದರೋಡೆಯಾಯ್ತು, ಯಾರು ಇವರು, ಮತ್ತೆ ಹೇಗೆ ಈ ಒಂದು ವೆಹಿಕಲ್ ಅನ್ನ ಅಡ್ಡಗಟ್ಟಿದ್ರು, ಮತ್ತೆ ಎಲ್ಲಿಯವರೆಗೂ ಕರೆದೊಯ್ದ್ರು, ಇದೆಲ್ಲವೂ ಕೂಡ ಇವರ ಹೇಳಿಕೆಯ ಆಧಾರದ ಮೇಲೆ ಮತ್ತೆ ಪೊಲೀಸರ ತನಿಖೆಯ ಆಧಾರದ ಮೇಲೆ ನಿರ್ಧಾರವಾಗಬೇಕಾಗುತ್ತೆ. ಓಕೆ, ನೋಡಿ ಆ ಇನೋವಾ ಕಾರ್ ನೋಡಿದ ಕೂಡಲೇ ಇವ್ರುಗಳನ್ನ ಹೇಗೆ ನಂಬಿದ್ರೋ ಗೊತ್ತಿಲ್ಲ. ಆ ವೆಹಿಕಲ್ನ ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಬಹುಶಃ ಅದನ್ನೇ ಇವರು ಸತ್ಯ ಅಂತ ಭಾವಿಸಿದ್ರ. ಅಷ್ಟು ಮೂರ್ಖರ ಈ ಸಿಬ್ಬಂದಿಗಳು. ಎಲ್ಲ ರೀತಿಯಲ್ಲೂ ಅವ್ರನ್ನ ಟ್ರೈನ್ ಮಾಡಲಾಗುತ್ತೆ. ಎಂತೆಂತಹ ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಹೇಗೆ ಅಲರ್ಟ್ ಆಗಬೇಕು ಅಂತ. ನೀವು ನೋಡ್ತಾ ಇರುವಂತಹ ಲೈವ್ ವಿಜುವಲ್ಸ್. Okay, ma'am. We'll give you the footage. Please stop. Do not panic people. Guard ಮಾಡ್ರಪ್ಪ. ನಿಲ್ಕೊಂಡು guard ಮಾಡಿ ನೀವೆಲ್ಲ. ರಮೇಶ್, get the vehicle guard first. Dogs ಕೊಂಡು ಬರಬೇಕು. ಒಂದು ಸ್ವಲ್ಪ. ಓಕೆ ಸರ್, ಓಕೆ. ಒಂದು ಸ್ವಲ್ಪ ಹಿಂದೆ ಕಿರಿ ಆಗ. ಡೈರಿ ಸರ್ಕಲ್ ಬಳಿ CMS ವಾಹನ ನಿಂತಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಅಲ್ಲೇ ಅದು ಕೊನೆಯದಾಗಿ ನಿಂತದ್ದು. ಈಗ ಸದ್ಯ ಪೊಲೀಸರು ಆ ಸ್ಪಾಟ್ನ ಮಹಜರು ಮಾಡ್ತಾ ಇರುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಲೈವ್ ದೃಶ್ಯ ನೀವು ನೋಡ್ತಾ ಇದ್ರಿ. GJ01HT 9173 ವೆಹಿಕಲ್ ಇದು. CMSನ ವೆಹಿಕಲ್. ಇದೇ ವಾಹನದಲ್ಲಿ 7 ಕೋಟಿ ಹಣವನ್ನು ತರಲಾಗಿತ್ತು HDFC ಬ್ಯಾಂಕ್ನಿಂದ ಮತ್ತು ATMಗಳಿಗೆ ಇದನ್ನು ಶಿಫ್ಟ್ ಮಾಡೋ ಸಲುವಾಗಿ ಸಾಗಿಸಲಾಗ್ತಿತ್ತು. ಈಗ ಆ ಡ್ರೈವರ್ನ ಹೇಳಿಕೆ ಆಧಾರದ ಮೇಲೆ ತನಿಖೆಗಿಳಿದಿರುವಂತಹ ಪೊಲೀಸರು ಎಲ್ಲಿ ವಾಹನ ನಿಂತಿದೆ ಮತ್ತು ಅದರ ಆಸುಪಾಸಿನಲ್ಲಿ ಇರಬಹುದಾದಂತಹ CCTV ಫುಟೇಜ್ಗಳನ್ನು ಕಲೆ ಹಾಕೋದು, ಇದನ್ನು ಯಾರಾದರೂ ಗಮನಿಸಿದ್ರಾ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ಳೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ರಿ. ಸಣ್ಣ ಗಾಯವನ್ನು ಕೂಡ ಸಿಬ್ಬಂದಿಗೆ ಮಾಡದೆ ಹಣವನ್ನು 7 ಕೋಟಿ ಹಣವನ್ನು ಹಾಡು ಹಗಲೇ ದರೋಡೆ ಮಾಡಿದ್ದಾರೆ ಅಂತ ಅಂದರೆ ಬಹಳ ಪ್ಲ್ಯಾನ್ಡ್ ಆಗಿ ಈ ಕೆಲಸವನ್ನು ಮಾಡಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಫ್ಲೈಓವರ್ ಮೇಲೆ ಆ ಸಂದರ್ಭಕ್ಕೆ ಹೆಚ್ಚಿನ ಜನರು ಬರಲ್ಲ ಅನ್ನೋದನ್ನ ಗಮನಿಸ್ಕೊಂಡೇನಾದರೂ ಈ ಕೃತ್ಯಕ್ಕೆ ಇಳಿದಿದ್ರಾ
ಈ ಪ್ರಶ್ನೆ ಕೂಡ ಇಟ್ಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ಆ ಲಾಕ್ ಓಪನ್ ಮಾಡಲಾಗಿದೆ. ಈ ಲಾಕ್ ಏನಿದೆ ಅದನ್ನು ಹಾಕಿ ಕೀ ಹಾಕಿರ್ತಾರೆ, ಬೀಗವನ್ನು ಹಾಕಲಾಗಿರುತ್ತೆ. ಸೊ ಅದನ್ನು ಓಪನ್ ಮಾಡಿಸಿ ದರೋಡೆಕೋರರು ಅದನ್ನೇನು ಮುರಿದಿಲ್ಲ, ಬದಲಾಗಿ ಆ ಸಿಬ್ಬಂದಿಗಳಿಂದಲೇ ಅದನ್ನು ಓಪನ್ ಮಾಡಿಸಿ ಹಣ ತೆಗೆದುಕೊಂಡಿರೋದನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಪ್ರತಿರೋಧವನ್ನು ಸಿಬ್ಬಂದಿ ತೋರಿದಂತಹ ಸಂದರ್ಭದಲ್ಲಿ ಅಟ್ಯಾಕರ್ಸ್, ಆ ದರೋಡೆಕೋರರೇನಿರ್ತಾರೆ ಅದನ್ನು ಒಡೆದು ಆ ನಂತರದಲ್ಲಿ ಅದನ್ನು ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಆ ವಿಜುವಲ್ಸ್ನ ನೋಡ್ತಾ ಇದ್ರೆ ಹಾಗಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಆ ಇಡೀ ಏರಿಯಾ ಏನಿದೆ, ಆ ವೆಹಿಕಲ್ ನಿಂತಿರುವಂತಹ ಜಾಗ, ಅದಕ್ಕೊಂದು ಟೇಪನ್ನು ಹಾಕಿ ಪೊಲೀಸರು ಈಗ ಮಹಜರನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿದ್ದಂಥ ಹಣ ಎಷ್ಟು, ಅದಕ್ಕೆ ಸಂಬಂಧಿಸಿದಂತಹ ರೆಕಾರ್ಡ್ಸ್ ಏನೇನಿದೆ, ಎಲ್ಲಿಂದ ಈ ವೆಹಿಕಲ್ ಹೊರಟಿತ್ತು, ಎಷ್ಟೊತ್ತಿಗೆ ಈ ಘಟನೆ ಆಗಿದೆ ಮತ್ತು ಎಷ್ಟು ಮಂದಿ ದರೋಡೆಕೋರರು ಬಂದಿದ್ರು, ಆ ಸಂದರ್ಭದಲ್ಲಿ ನಡೆದಂತಹ ಮಾತೇನಾಗಿತ್ತು, ಅವರು ಹಿಂಬಾಲಿಸ್ಕೊಂಡು ಬಂದಿದ್ರ, ಏನಾದರೂ ಭಯ ಪಡುವಂತಹ ಮಾತುಗಳನ್ನು ಆಡಿದ್ರ, ಇದೆಲ್ಲವೂ ಕೂಡ ಈಗ ತನಿಖೆಯಿಂದ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಸ್ಥಳದಲ್ಲಿ ಏನಾಗ್ತಾ ಇದೆ, ಆ ಪ್ರಕ್ರಿಯೆ ಕುರಿತಾಗಿ ಮಾಹಿತಿ ಕೊಡ್ಬೋದಾ? ಖಂಡಿತ ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೀವಿ. ನೋಡ್ಬೋದು ಈಗಾಗಲೇ ಇಲ್ಲಿನ ಸ್ಥಳೀಯ ಪೊಲೀಸರು ಬಂದು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸ್ಥಳದಲ್ಲಿ ನಿಂತಿರುವಂತಹ ಏನು ಹಣ ತುಂಬಿದಂತಹ ಗಾಡಿ ಏನಿದೆ, ಆ ಗಾಡಿಯನ್ನು ಈಗಾಗಲೇ ಕ್ರೈಮ್ ಸೀನಿನ ಟೇಪನ್ನೆಲ್ಲ ಹಾಕಿ ಪೊಲೀಸರು ಈಗ ಡಾಗ್ ಸ್ಕ್ವಾಡನ್ನು ಕೂಡ ಕರೆಸುವಂಥ ಕೆಲಸ ಮಾಡ್ತಿದ್ದಾರೆ. ಅಂದರೆ ಯಾವಾಗ ಘಟನೆ ಆಯಿತು, ಎಲ್ಲಿಂದ ಈ ಗಾಡಿ ಬಂತು, ಎಷ್ಟು ಅಮೌಂಟ್ ಇತ್ತು, ಇದೆಲ್ಲ ಮಾಹಿತಿಗಳನ್ನು ಪಡೀತಿದ್ದಾರೆ. ಒಂದು ಮೇಲ್ನೋಟಕ್ಕೆ ಅನುಮಾನಗಳು ಕೂಡ ಕಾಡ್ತಿದೆ. ಅಂದರೆ ಆಡು ಹಗಲೇ ರಸ್ತೆ ಮಧ್ಯದ, ಅದು ಫ್ಲೈಓವರ್ ಮಧ್ಯಭಾಗದಲ್ಲಿ ಗಾಡಿ ನಿಲ್ಲಿಸಿ ಯಾವ ರೀತಿ ಇವರು ದರೋಡೆ ಮಾಡಿದ್ರು ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಿರುವಂಥದ್ದು. ಅಂದರೆ 1-2 ಕೋಟಿ ಅಲ್ಲ, ಬರೋಬ್ಬರಿ 7 ಕೋಟಿ ಇರುವಂಥದ್ದು. ಮತ್ತೊಂದು ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಈ ಗಾಡಿ ಒಳಗಡೆ CCTV ಕೂಡ ಅಳವಡಿಕೆ ಮಾಡಿದ್ದಾರೆ. ಆ ಕೇಬಲ್ ಕೂಡ ಕಟ್ ಆಗಿದೆಯಾ ಅಥವಾ CCTV ವರ್ಕಿಂಗಲ್ಲಿದೆಯಾ ಅದರ ಪರಿಶೀಲನೆ ಕೂಡ ಪೊಲೀಸರು ಮಾಡಬೇಕಾಗಿದೆ. ಮತ್ತು ಈ ಗಾಡಿ ಏನು ನಿಂತಿದೆ, ಈ ಸಿಬ್ಬಂದಿಗಳು ಎಷ್ಟು ಜನ ಇದ್ದರು, ಇವರೆಲ್ಲ ಎಲ್ಲಿಂದ ಬಂದಿದ್ದವರು, ಮತ್ತು ಈ ಗಾಡಿ ರಿಜಿಸ್ಟ್ರೇಷನ್ ಕೂಡ ನೋಡ್ಬೋದು. ಗುಜರಾತಿನ ರಿಜಿಸ್ಟ್ರೇಷನ್ ಗಾಡಿ, CMS ಅವ್ರಿಗೆ ಸೇರಿದಂಥ, ಅಂದರೆ ಒಂದು ಸೆಕ್ಯೂರಿಟಿ ಏಜೆನ್ಸಿಗೆ ಸೇರಿದಂತಹ ಗಾಡಿ. ಅಶೋಕ ಪಿಲ್ಲರಿಂದ ಹೊರಟಂಥ ಗಾಡಿನ ಈಗ ಡೈರಿ ಸರ್ಕಲ್, ಅಲ್ಲಿಂದ ಸರಿಸುಮಾರು 2-2.5 ಕಿಲೋಮೀಟರ್ ಅಂತರದಲ್ಲಿರುವಂತಹ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲ್ಭಾಗದಲ್ಲಿ ನಿಲ್ಲಿಸಿ ಇನೋವಾ ಕಾರಲ್ಲಿ ಬಂದಂತಹ 7 ಜನ ದರೋಡೆ ಇನೋವಾ ಕಾರಲ್ಲಿ ಫಾಲೋ ಮಾಡ್ಕೊಂಡು ಬಂದವರು ದುಡ್ಡನ್ನು ದೋಚಿ ಪರಾರಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಈ ಥರ ಗಾಡಿಗಳಲ್ಲಿ ಸೆಕ್ಯೂರಿಟಿ ಗಾಡಿಗಳು ಕೂಡ ಇರ್ತಾರೆ, ಅವ್ರ ಹತ್ರ ಗನ್ ಕೂಡ ಇರುತ್ತೆ. ಆಡುವಾಗಲೇ ಈ ರೀತಿಯ ಒಂದು ದರೋಡೆ ಮಾಡಿದ್ದಾರೆ ಅಂದರೆ ಎಲ್ಲೋ ಇದು ಪ್ಲ್ಯಾನ್ ಆಗಿರುವಂಥದ್ದು, ಮತ್ತು ಗೊತ್ತಿರೋರೇ ಮಾಡಿರುವಂತಹ ಅನುಮಾನಗಳು ಕೂಡ ಕಾಡ್ತಿರುವಂಥದ್ದು. ದಿವ್ಯಾ, ಸೊ ಇನ್ನೊಂದು, ಆ ಬೀಗವನ್ನ ಆ ಚಾಲಕ, ಆ ಸಿಬ್ಬಂದಿ ಏನಿದ್ದಾನೆ ಆತನ ಬಳಿಯೇ ಓಪನ್ ಮಾಡಿಸಿದ್ದಾರಾ ಅಥವಾ ಬೀಗವನ್ನ ಹೊಡೆದೇನಾದರೂ ಆ ದುಡ್ಡನ್ನೇ ಎತ್ಕೊಂಡಿದ್ದಾರಾ? ಅದರ ಬಗ್ಗೆ ಏನು ಡೀಟೇಲ್ಸ್ ಹೇಳ್ಬೋದು ಮಾರುತಿ? ಖಂಡಿತ ನೋಡ್ಬೋದು, ಆ ಗಾಡಿಯ ದೃಶ್ಯಗಳೇ ಇದೆ. ಅದು ಲಾಕ್ ಏನಿದೆ ವೆಲ್ಡಿಂಗ್ ಮಾಡಿರುವಂಥದ್ದು, ಕೀ ಕೂಡ ಅಂದರೆ ಬೀಗ ಅಲ್ಲಿ ಕಾಣಿಸ್ತಿಲ್ಲ, ಅದನ್ನು ತೆಗೆಸೇ ಎತ್ತಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿರುವಂಥದ್ದು. ಮತ್ತು ಫ್ಲೈಓವರ್ ಮೇಲ್ಭಾಗದಲ್ಲೇ ಮಾಡಿರೋದ್ರಿಂದ ಜನ ಕೂಡ ಆತಂಕಗೊಂಡಿದ್ದಾರೆ. ಅಂದರೆ ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಲಾ ಆ್ಯಂಡ್ ಆರ್ಡರ್ ಸೇಫ್ಟಿ ಇದೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಿರುವಂಥದ್ದು. ಬರೋಬ್ಬರಿ 7 ಕೋಟಿ ಹಣವನ್ನು ಇವರು ATMಗಳಿಗೆ, ಅಂದರೆ ಇದು JP ನಗರದ HDFC ಬ್ಯಾಂಕಿನಿಂದ ತರ್ತಿದ್ದ ಹಣ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಎಲ್ಲೆಲ್ಲಿ ತೆಗೆದುಕೊಂಡು ಆಗ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೂಡ ಕಲೆ ಆಗ್ತಿದ್ದಾರೆ. ಮತ್ತು ಗಾಡಿಯಲ್ಲಿದ್ದಂತಹ ಸೆಕ್ಯೂರಿಟಿ ಯಾರು, ಮತ್ತು ಏಜೆನ್ಸಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ರು, ಮತ್ತು ಇನೋವಾ ಕಾರಲ್ಲಿ ಬಂದಿದ್ದವರು ಯಾರು, ಇದನ್ನೆಲ್ಲರನ್ನು ಈಗ ಪರಿಶೀಲನೆ ನಡೆಸುವಂತಹ ಕೆಲಸ ನಡೆಸ್ತಿರುವಂಥದ್ದು. ಒಟ್ಟಾರೆ ಅಂದರೆ ಘಟನೆ ಈಗಷ್ಟೇ ಆಗಿರೋದ್ರಿಂದ ಪೊಲೀಸರು ಕೂಡ ಈಗ ಬೇರೆ ಬೇರೆ ಎಲ್ಲ ಕಡೆ ಆ ಇನೋವಾ ಕಾರ್ ಏನಿದೆ, ಆ ಇನೋವಾ ಕಾರನ್ನು ಚೇಸ್ ಮಾಡುವಂಥ ಅಥವಾ ಎಲ್ಲ ಪೊಲೀಸ್ ಇಲಾಖೆ ವಕೀಲ್ ಇನ್ಫಾರ್ಮ್ ಕೊಟ್ಟು ಎಲ್ಲ ಕಡೆ ತಪಾಸಣೆ ನಡೆಸೋದು ಕೇಳಿದರೆ ಇನೋವಾ ಕಾರಲ್ಲಿ ಸೀಸ್ ಅಂದರೆ ಎಲ್ಲೇ ಬಂದರೂ ಅದನ್ನು ನಿಲ್ಲಿಸುವಂಥ ಕೆಲಸ ಕೂಡ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಒಟ್ಟಿನಲ್ಲಿ ಬೆಳಗ್ಗೆ ಆಡುವಾಗಲೇ ಮಧ್ಯಾಹ್ನ ಹೊತ್ತೇ ಈ ರೀತಿ ದರೋಡೆ ಆಗಿರೋದು ಒಂದು ರೀತಿಯ ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ದಿವ್ಯಾ, ಮಾರುತಿ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಕ್ರೈಮ್ ಸೀನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ವಿಜುವಲ್, ಇದೆಲ್ಲವೂ ಕೂಡ ನೇರ ದೃಶ್ಯಾವಳಿಗಳು. ಗುಜರಾತ್ ರಿಜಿಸ್ಟ್ರೇಷನ್